ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಕುಶಾನಿ, ಹಾಯ್ ಏನು ಹಾಯ್ ಏನು ಹಾಯ್ ಪ್ರಕೃತಿ ಕ್ಯೂಟ್ 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 ಅಂತೆಲ್ಲ ಹಾಕಿದ್ದಾರೆ ಮೆಸೇಜ್. ಗುಡ್ ಮಾರ್ನಿಂಗ್ ಹೇಳ್ತೀನಿ, ಅದನ್ನ ಕಟ್ ಮಾಡೋದೆ. ನಾನೇನ್ ಮಾಡಿ ಅಂತ ಚಡ್ಡಿ ಹಾಕೊಂಡ್ ಬಂದಿದ್ದೇನೆ. ಸುಮ್ಮನಿದ್ರೆ ಸರಿ. ಅಲ್ಲಿ ಊಟ ಚೆನ್ನಾಗಿದ್ರು ಇಲ್ಲ ಅಂದ್ರು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಜಾಸ್ತಿನೇ ಲೇಟಾಗಿದ್ದೆ. ಲೇಟಾಗಿದ್ದಿದ್ದು ಏನಕ್ಕೆ ಅಂದರೆ ಈ ನಡುವೆ ನೆಟ್ಟಿಗೆ ನಿದ್ದೆ ಮಾಡಿರಲಿಲ್ಲ, ನಿದ್ದೆ ಆಗ್ತಾನೇ ಇರಲಿಲ್ಲ. ಇವತ್ತು ಹೆಂಗೋ ಮಧ್ಯಾಹ್ನ ಕೆಲಸ ಸ್ಟಾರ್ಟ್ ಆಗೋದು, ಅದಕ್ಕೆ ಆರಾಮಾಗಿ ಲೇಟಾಗಿದ್ದು ಕೆಲಸ ಮುಗಿಸ್ಕೊಂಡು, ಕೆಲಸನೂ ಮೀಟಿಂಗ್ ಇದೆ ಮುಗಿಸ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ನಮ್ಮಮ್ಮ ಎದ್ದೋಳಷ್ಟೊತ್ತಿಗೆ ನನಗೆ ಪೂರಿ ಮಾಡಿಕೊಟ್ಟಿದ್ದಾರೆ. ಪೂರಿ ತಿಂದ್ಬಿಟ್ಟು ಇವಾಗ ರೆಡಿಯಾಗಿ ಕೆಲ್ಸಕ್ಕೆ ಹೋಗಬೇಕು. ಅಮ್ಮ ಅವಾಗಲೇ ಏನೋ ಡೈಲಾಗ್ ಹೊಡಿತಿತ್ತಲ್ಲ, ಏನೋ ಡೈಲಾಗ್ ಹೊಡೆದೆ. ಓಕೆ, ಎಲ್ಲರಿಗೂ ಹಾಯ್ ಹೇಳು ಫಸ್ಟು. ಹಾಯ್ ಹೇಳು, ಬರೀ ಹಾಯಾ. ಗುಡ್ ಮಾರ್ನಿಂಗ್. ಅಯ್ಯೋ, ಈ ಚಿಕ್ಕ ಮಕ್ಳಿಗೆ ಸ್ಕೂಲಲ್ಲಿ ಎದ್ದೊಳಿಸ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳು ಅನ್ಸ್ತಾರಲ್ಲ, ಹಂಗೆ ಹೇಳ್ತೀಯ? ಏನೋ ಹೇಳ್ದೆ ಅವಾಗಲೇ, ನಂಗೆ ಮರ್ತೋಯ್ತು. ಸರಿ, ಓಕೆ, ಇವಾಗ ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ, ಕೆಲಸ ಮಾಡೋಣ. ಅದಾದಮೇಲೆ ಇವತ್ತು ಡೇ ಹೆಂಗೆ ಹೋಗುತ್ತೆ ನೋಡೋಣ. ಅರ್ಜುನ್ ಜೊತೆ ಆಚೆ ಹೋಗ್ಬೇಕಿತ್ತು, ಅವನಿಗೆ ಲೇಟಾಗಿ ಆಮೇಲೆ ಸಿಗು ಅಂತ ಬೇರೆ ಹೇಳಿದ್ದೆ. ಹೋಗಿ ಅವನ್ನ ಮೀಟ್ ಮಾಡಿ ಇನ್ನೂ ಏನೇನಾಗುತ್ತೆ ನೋಡೋಣ. ಏನಂದೆ ಇನ್ನೊಂದ್ಸಲಿ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಅದನ್ನ ಕಟ್ ಮಾಡೋದೆ. ಸಡನ್ ಆಗಿ ಬಂದ್ಬಿಟ್ಟು ಅದು ಹಂಗೇಳು ಹಿಂಗೇಳು ಅಂತೀಯ, ನಾನು ಸರಿಯಾಗಿ ಹೇಳಲ್ಲ ಅವಾಗ. ಇನ್ನೊಂದ್ಸತಿ ಸ್ಟಾರ್ಟ್ ಮಾಡ್ಬೇಕಂತೆ, ಇನ್ನೊಂದ್ಸತಿ ಗುಡ್ ಮಾರ್ನಿಂಗ್ ಹೇಳ್ತಾರಂತೆ. ಅಲ್ಲಿ ಈ ಥರ ಮಾಡೋದು ಅಡುಗೆ ನೋಡು. ಫಸ್ಟ್ ಬ್ಲಾಗಲ್ಲಿ ತಂಗ್ಳಿಕ್ತಿದ್ದೆ, ಆಯ್ತಾ? ಅದಾದ್ಮೇಲೆ ಒಂದು ಬ್ಲಾಗಲ್ಲಿ ಬಿಲ್ಡಪ್ ಕೊಟ್ಟೆ, ನಮ್ಮಮ್ಮ ಚೆನ್ನಾಗಿ ಮಾಡ್ತವೆ ಅಂತ. ಇವಾಗ ನೋಡಿದ್ರೆ ತಲೆ ಕೂದ್ಲಿಕ್ಕವ್ರೆ. ಇದು ನಮ್ಮ ಮನೇಲಿ ಇವಾಗ ಕ್ವಾಲಿಟಿ ಅಡುಗೆ. ಎಲ್ಲಾರ ಮನೆಗೂ ಮಿಸ್ ಆಗೋ ನನ್ನ ಕೂದಲು ಬರ್ತವೆ ನೋಡಿ. ನಮ್ಮ ಮನೇಲಿ ಕೂದಲಲ್ಲ, ಜುಟ್ಟೆ ಸಿಗುತ್ತೆ. ಏನಾಗಲ್ಲ ಬಿಡು. ಹೌದು, ನಾವೇನ್ ಬೇಕು ಅಂತ ಹಾಕಲ್ಲ, ಹೆಂಗೋ ಮಿಸ್ ಆಗಿ ಬಂದು. ಇದೇನಾ ನಿನ್ ಸೀಕ್ರೆಟ್ ರೆಸಿಪಿ? ಏನೋ ಒಂದು ಮಂತ್ರ ಮಾಡಿ ಹಿಂಗೆ ಆಗ್ತವೆ. ಅಯ್ಯೋ, ಇವತ್ತು ಕೆಲ್ಸಕ್ಕೆ ಬಂದಿದೆ, ಕೆಲಸ ಮುಗಿಸ್ಕೊಂಡು ಹೋಗೋಣ ಮನೆಗೆ ಬೇಗ. ಇವತ್ತು ಜಾಸ್ತಿ ಕೆಲಸ ಇಲ್ಲ, ಬರೀ ಮಧ್ಯಾಹ್ನ ಮುಗ್ದೋಗ್ಬಿಡುತ್ತೆ. ಅದೇ ಕೆಲ್ಸಕ್ಕಂತ ಬಂದಿದ್ರೆ ನನ್ನ ಫ್ರೆಂಡು ನನಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಮಚ್ಚ, ನಾನೇನು ಮಾಡಲಿ ಅಂತ ಚಡ್ಡಿ ಹಾಕೊಂಡ್ಬಂದಿದ್ದೇನೆ. ಪ್ಯಾಂಟ್ ಆದ್ರೂ ಹಾಕೊಂಡ್ಬಂದಿದ್ರೆ ಮೇಲ್ಗಡೆ ಕರ್ಕೊಂಡು ಹೋಗ್ತಿದೆ. ಯೂಶ್ವಲಿ ಆಫೀಸಲ್ಲಿ ಇದ್ದಾಗ ಆಗಲ್ಲ, ಅಫ್ಕೋರ್ಸ್ ಆಫೀಸಲ್ಲಿ ಯಾರನ್ನೂ ಅಲೋ ಮಾಡಲ್ಲ. ಬಟ್ ಇವತ್ತು ಹೋಟೆಲಲ್ಲಿ ನಡೀತಿರೋದ್ರಿಂದ ಏನಿಲ್ಲ, ಕರ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಹೇಳಿದೆ, ಬಾ ನೀಟಾಗೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ತೀನಿ ಅಂತ. ನೋಡಿ ಚಡ್ಡಿ ಹಾಕೋ, ನಾನು ಹೇಳಿಲ್ವಾ ಬಾ ಊಟ ಸೊ ಅದೇ ನನಗಿನ್ನ ಒಂದು 1 hour ಕೆಲಸ ಇದೆ. ಪಾಪ ಹುಡುಗ ಕರ್ಕೊಂಡು ಹೋಗ್ತೀನಿ ಮೇಲ್ಗಡೆ, ಕೂರಿಸ್ಕೊತೀನಿ ನನ್ನ ಜೊತೆ ಕಾನ್ಫರೆನ್ಸ್ ಹಾಲಲ್ಲಿ. ಅದೇ ಒಂದು 1 hour ಕೆಲಸ ಆದಮೇಲೆ ಅಷ್ಟೇ ಮುಗೀತು. ಅದಾದಮೇಲೆ ಫುಲ್ ಮಜಾ. ಒಂದು ಕೆಲಸ ಮಾಡೋಣ, ನಾನು ನೀವೇ ಹಿಂಗೆ ಬಂದಿದ್ದೀನಿ, ಬಾಟಲ್ ಆದರೂ ಕೊಟ್ಬಿಡು. ಏನು ಬಾಟಲ್? ನ್ಯಾಚುರಲ್ ಆಗಿ ಕಂಟಿನ್ಯೂ ನೋಡು, ನಾನು ನಿನಗೆ ಬಾ ಹೋಟೆಲ್ಗೆ ಅಂತ ಕರೆದ್ವಿ, ಹೆಂಗ್ ಬಂದಿದ್ಯಾ? ಹೋಟೆಲಿಗೆ ಹಿಂಗೆ ಬರೋದು, ಅವ್ನು ಎಲ್ಲಾ ಕಡೆ ಹಿಂಗೆ ಬರೋದು. ಬಾ ಏನದು, ನಮ್ ಕಡೆ ಬೀಗ ಊಟಕ್ಕೆ ಹೋಗೋಣ ಬಾ ಅಂದ್ರೆ ನೀಟಾಗಿ ಕ್ರಾಕ್ಸ್ ಹಾಕೊಂಡ್ ಬಂದ್ಬಿಡ್ತಾನೆ. ಮದುವೆ ಹೋಗೋಣ ಅಂದ್ರೆ ಕ್ರಾಕ್ಸ್ ಹಾಕೊಂಡ್ ಬಂದ್ಬಿಡ್ತಾನೆ. ಎಲ್ಲಾ ಬ್ಯಾಚಲ್ಲಿ ಒಬ್ರು ಇರ್ತಾರಲ್ಲ ಕ್ರಾಕ್ಸ್ ಹಾಕೊಂಡು ಎಲ್ಲಾ ಕಡೆ ಓಡಾಡೋರು, ಇವನ್ ತರಾನೆ ಅರ್ಜುನ್. ಸೊ ಅರ್ಜುನ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಕಾಣಿಸ್ಕೊಂತಿದ್ಯಾ? ವೆರಿ ಗುಡ್. ಹೇಳು, ಹಾಯ್ ಹೇಳು ನನ್ನ ಆಡಿಯನ್ಸ್ಗೆ. ಹಾಯ್ ಗೈಸ್, ನೋಡಿ ಹೆಂಗ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ನು ಇನ್ನೊಂದೇನು ಗೊತ್ತಾ? ಫಸ್ಟ್ ಆಫ್ ಆಲ್ ಇವನ್ ಬ್ರಾಹ್ಮಣ್, ಪಾಯಿಂಟ್ 1. ಹೌದು, ಮಾರ್ಕೆಟ್ ನನಗೆ ಗೊತ್ತಿರೋ ಬ್ರಾಹ್ಮಿನ್ಸ್ ಅಲ್ಲಿ ನಾನ್ ವೆಜ್ ತಿಂದು ಗೌಡ್ರ ತರ ಇರೋ ಬ್ರಾಹ್ಮಿನ್ ಅವನೇ. ಅದೇ ನೆಕ್ಸ್ಟ್ ಮದ್ವೆ ಆಗಿ ಗೌಡ್ರಾಗಿ ಕನ್ವರ್ಟ್ ಆಗ್ಬೇಕಂತ ಅನ್ಕೊಂತಿದ್ದಾರೆ. ಪ್ಲಾನ್ ಇದೆ ತಾನೇ? ಇಲ್ಲ, ಏನಿಲ್ಲ, ಪ್ಲಾನ್ ಇದೆ, ಆಗ್ತಾನೆ, ನೋಡ್ಕೊಳ್ಳಿ, ನನ್ಗೆ ಗೊತ್ತು ಆಗ್ತಾನೆ. ಗೈಸ್, ಜಸ್ಟ್ ಕೆಲಸ ಮುಗೀತು. ಕೆಲಸ ಮುಗಿಸ್ಕೊಂಡು ಪ್ರಕೃತಿ ಸಿಗ್ತೀನಿ ಅಂತ ಅಂದ್ಲು. ಪ್ರಕೃತಿದು ಆಫೀಸ್ ಬಂದ್ಬಿಟ್ಟು ಇಲ್ಲೇ ಹತ್ರನೇ ಇದೆ, ಕನಿಂಗಲ್ ರೋಡಲ್ಲೇ. ಅದಕ್ಕೆ ಹೋಗ್ತಾ ಇದ್ದೀನಿ ಪ್ರಕೃತಿನ ಮೀಟ್ ಮಾಡೋಕ್ಕೆ. ನಾನು ಅರ್ಜುನ್ ಹೋಗ್ತಾ ಇದ್ದೀವಿ.
ಜಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಪ್ರಕೃತಿ ಮೀಟ್ ಮಾಡೋಣ ಬನ್ನಿ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರಲ್ಲ ಕ್ಯೂಟು ಅಂತ. ತೋರಿಸ್ತೀನಿ ಬನ್ನಿ ನಿಮ್ಮ ಪ್ರಕೃತಿನ. ಹಾಯ್ ಹೇಳು ಎಲ್ಲರಿಗೂ. ಆಫೀಸಲ್ಲಿ ಯಾರು ನೋಡಲ್ಲ ನನ್ನ ವ್ಲಾಗ್ಸು. ಹಾಯ್ ಹೇಳು. ಇವಾಗ ತಾನೇ ಎಷ್ಟೊಂದು ಜನ ನಿನಗೆ ಫ್ಯಾನ್ಸ್ ಆಗಿದ್ದಾರೆ. ಪ್ರಕೃತಿ ಕ್ಯೂಟ್ ಅಂತೆಲ್ಲ ಹಾಕಿದ್ದಾರೆ ಮೆಸೇಜು. ಹಾಂ, ಸ್ವಲ್ಪ ಜೋರಾಗಿ ಥ್ಯಾಂಕ್ ಯು ಹೇಳು. ಅದೇ ಎಷ್ಟೊಂದು ಜನ ಮೆಸೇಜ್ ಆಗ್ತಿರಲ್ಲ ಪ್ರಕೃತಿ ಕ್ಯೂಟ್ ಅಂತ. ನಿಜ ಬ್ಲಾಗ್ ಮಾಡ್ತಿದ್ದೆ ಅಂದರೆ ಇವಾಗಲೇ ಸ್ಟಾರ್ಟ್ ಮಾಡಿದ್ದು. ಸೊ ಎನಿವೆ ಇವಳು ನೋಡಿ ಯಾರಾದರೂ ಆ ಕಂಪ್ನಿಯಿಂದ ನೋಡ್ತಾ ಇರೋ ಬ್ಲಾಗು ಎತ್ಕೊಂಡೋಗಿ ಇವಳು ಮ್ಯಾನೇಜರ್ಗೆ ಏನಾದ್ರು ತೋರಿಸಿ ಕೆಲಸ ಬಿಟ್ಬಿಟ್ಟು ಬಂದಿದ್ದಾಳೆ ನೋಡಿ ಇಲ್ಲಿ. ಮೀಟ್ ಮಾಡ್ತೀನಿ 10 ನಿಮಿಷ ಬಾ ಅಂತ ಕರೆದಿದ್ದು. ಅದೇ 10 ನಿಮಿಷಕ್ಕೆ ಸ್ಟಿಲ್ ಅಂದ್ರೂ ನೋಡ್ರಾ ಹಿಂಗೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ವರ್ಕ್ ಅಂದರೆ ವರ್ಕಲ್ಲಿ ಸ್ವಲ್ಪ ಎಥಿಕ್ಸ್ ಇರಲಿ. ಕೆಲಸ ಅಂದರೆ ಅದರಲ್ಲಿ ಶ್ರದ್ಧೆ ತೋರಿಸ್ಬೇಕು. ಈ ಥರ ಎಲ್ಲ ಬರಬೇಡಿ ಆಯಿತಾ. ಕೆಲಸ ಮಾಡ್ತೀವಿ, ಕೆಲಸ ಮಾತ್ರ ಮಾಡಿ. ಸೊ ಏನಿದೆ ಇಲ್ಲೇ ಇತ್ತು ಅದಕ್ಕೆ ಹಂಗೆ ಬಂದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಅವಾಗಲೇ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಿವೆ ಚೆನ್ನಾಗಿದೆಯಾ? ನೀವು ತುಂಬ ಹುಷಾರಲ್ಲ. ಸೊ ಅದೇ ಪ್ರಕೃತಿನ ಮೀಟ್ ಮಾಡಿಕೊಂಡು ಇವಾಗ ಹೋಗೋಣ, ಆಮೇಲೆ ಸಿಗೋಣ. ಹಾಯ್ ಕುಶಾನಿ. ಹಾಯ್ ಏನು ಹಾಯ್ ಆಂಟಿ. ಹಾಯ್. ನಂದು ಕನ್ನಡ ಚಾನಲ್ ಇದೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹೌದಾ? ಹೋಗಿ ಬಾಯ್ ಆಂಟಿ. ಬಾಯ್ ಕುಶಾನಿ. ಅಯ್ಯೋ ಕ್ಯೂರ್ಪಾಯಿ. ಅದೇ ವರುಣ್ ಮನೆ ಹತ್ರ ಬಂದೆ. ಜಸ್ಟ್ ಒಂದು ರೀಲ್ ಶೂಟ್ ಮಾಡೋಕೆ ಹೋಗ್ಬೇಕಿತ್ತು. ಹಂಗೆ ಮೀಟ್ ಮಾಡಿಕೊಂಡು ರೀಲ್ ಶೂಟ್ ಮಾಡಿಕೊಂಡು ಸಾಂಗ್ ಕೇಳಿದ್ರಾ? ಸಾಂಗ್ ಕೇಳಿ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ. ಅದೇ ಹೇಳ್ತಿದ್ದೆ ನೀನು ಆ್ಯಕ್ಟಿಂಗ್ ಮಾತ್ರ, ನಾನು ಲಾಸ್ಟ್ ಬ್ಲಾಗಲ್ಲಿ ಅದೇ ಹೇಳಿದೆ, ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಯಾ. ಎಷ್ಟು ಮಾಡಿದ್ಯಾ ಅಂದರೆ ಒಳ್ಳೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದು ಮಾಡ್ತಾರಲ್ಲ. ನನಗೆ ಫ್ರೆಂಡ್ ಅಂತ ಹೇಳ್ತಿಲ್ಲ, ದೇವರನ್ನ ಅದಕ್ಕೆ ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ಯಾ. ನಾನೇ ಒಂದಷ್ಟು ಜನಕ್ಕೆ ಹಾಕ್ಸಿ ಕೇಳಿಸಿ ಎಲ್ಲ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ನೋಡಿ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಒಂದು ರೀಲ್ ಶೂಟ್ ಮಾಡೋಕೆ ಹೋಗ್ಬೇಕು. ಹಂಗೆ ರೀಲ್ ಶೂಟ್ ಮಾಡಿಕೊಂಡು ಹಂಗೆ ನೈಟು ಏನು ಮಾಡೋದು ಎಲ್ಲ ತೋರಿಸ್ತೀನಿ. ತುಂಬ ದಿವಸ ಆದಮೇಲೆ ನನ್ನ ಹಳೆ ಅಂದರೆ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ತುಂಬ ಮೀಟ್ ಮಾಡ್ತಿದ್ವಿ. ಬಟ್ ಇವಾಗ ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಮೀಟ್ ಮಾಡ್ತಿಲ್ಲ. ಬಟ್ ಅವಳು ಫೈನಲಿ ಪ್ಯಾರಿಸ್ಗೆ ಹೋಗ್ತಿದ್ದಾಳೆ. ನನ್ನ ಫ್ರೆಂಡು ಶಿವಾನಿ ಅಂತ. ಹಾಯ್ ಶಿವಾನಿ. ಲಂಡನಾ ಪ್ಯಾರಿಸಾ? ಲಂಡನಾ? ನನಗೆ ಅವಳು ಹೇಳಿದ್ದು ಪ್ಯಾರಿಸ್ ಅಂತ. ಡೆಸ್ಟಿನೇಷನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದೇ ಇಲ್ಲಿ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಿಲ್ಲ ಪಾಪ. ಅವ್ರಿಗೆ ಎಲ್ಲರಿಗೂ ಕನ್ನಡ ಗೊತ್ತು, ಎಲ್ಲ ನೀಟಾಗಿ ಕನ್ನಡ ಮಾತಾಡ್ತಾರೆ. ಬಟ್ ಇವಳು ಮಾತಾಡೆ ಇಂಗ್ಲೀಷಲ್ಲಿ. ಇವಾಗ ಮಾತಾಡೋಣ ಹೇಳಿ. ಭಯ. ಹಾಯ್ ಮಂದಿರ. ಸೊ ಮಂದಿರ ಸಿದ್ದೇಶ್ ಅವ್ರದ್ದು ಫುಲ್ ಹೆಸರು ಬಂದುಬಿಟ್ಟು ಮಂದಿರ ಸಿದ್ದೇಶ್. ನನಗೆ ಅವತ್ತಿಂದ ಅದೇ ಅಭ್ಯಾಸ, ಅದೇ ಹಂಗೆ ಮಾತಾಡ್ತೀನಿ. ಅವಳದು ಯೂಟ್ಯೂಬ್ ಚಾನಲ್ ಇದೆ, ಬಟ್ ಇಂಗ್ಲೀಷಲ್ಲಿ ಮಾತಾಡ್ತಾಳೆ. ನಾನು ಇಂಗ್ಲೀಷಲ್ಲಿ ಮಾತಾಡಿದಾಗ ಅವಾಗ ಕನ್ನಡದಲ್ಲಿ ಮಾತಾಡ್ತಾಳೆ. ಜ್ಞಾಪಕ ಬಂದಾಗ ಅವಳು ಕನ್ನಡದವಳು ಅಂತ ಜ್ಞಾಪಕ ಬಂದಾಗ ಕನ್ನಡದಲ್ಲಿ ಮಾತಾಡ್ತಾಳೆ. ಬಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಏನು? ಅವಳದೊಂದು ಯೂಟ್ಯೂಬ್ ಚಾನಲ್ ಇದೆ, ಮಂದಿರ ಸಿದ್ದೇಶ್ ಅಂತ. ಫಾಲೋ ಮಾಡಿ. ಅವಳ ಬಗ್ಗೆ ತಿಳ್ಕೊಬೇಕಾದ್ರೆ ಫಾಲೋ ಮಾಡಿ. ಸೊ ಅದೇ ಇವಾಗ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ವಿ. ಐಸ್ ಮಲ್ಲ ಕೇಕ್ ತಿನ್ನಕ್ಕೆ ಬಂದ್ವಿ. ಪರವಾಗಿಲ್ಲ, ಅದಷ್ಟು ಪರವಾಗಿಲ್ಲ. ಕೇಕ್ ತಿನ್ಕೊಂಡು ಹೋಗೋಣ ಬನ್ನಿ. ಏನು ಮಾತಾಡು, ಬಡ್ಕೋ ಇವಾಗ ಬಡ್ಕೊಳೆ. ಅವಳು ಹಂಗೆ ಸಿಕ್ಕಾಬಡೆ ಮಾತಾಡ್ತಾಳೆ. ಬರೀ ಕೈ ಕೆಲವು ಹುಡುಗಿ ಇರ್ತಲ್ಲ ಕೈ ಅಂತ. ಅದರಲ್ಲಿ ಇವಳೊಬ್ಳು ಯಾವಾಗಲೂ ಕೈ ಅಂತಾನೆ ಇರ್ತಾಳೆ. ಬಟ್ ಇವತ್ತು ಪಾಪ ಒಳ್ಳೆಯವಳು ಯಾಕಂದರೆ ನನಗೆ ಕೇಕ್ ಕೊಡ್ತಿದ್ದಾಳೆ. ಅದು ಒಂದೇ ಒಳ್ಳೆ ವಿಚಾರ ಇವಳಲ್ಲಿ ಇರೋದು. ಏನಿಲ್ಲ ಪಾಪ ಇದೆಲ್ಲ ಮಾಡ್ತಾಳೆ ಫ್ರೆಂಡ್ಸ್ಗೋಸ್ಕರ. ಅದೆಲ್ಲ ಕೊಡ್ಸ್ತಾಳೆ. ತುಂಬ ಒಳ್ಳೆಯವಳು. ಇನ್ನೊಂದೇನೋ ಕೊಡಿಸು. ತುಂಬ ಒಳ್ಳೆಯವಳು. ಏನಾಗಿದೆಯಾ ಹೇಳು. ಏನು ಇಲ್ಲ. ಶಿವಾನಿ ಇವಾಗ ಹೇಳಿಲ್ಲ ಅಂದ್ರೆ ಬೀಳುತ್ತೆ. ಇದೇ ಲೈಫ್ ಆಗಿದೆ ಅಂತ. ಏನ್ ಲೈಫ್ ಆಗಿದೆ? ಸುಮ್ಮನೆ ಕೂತ್ಕೊಳ್ಳೋದು, ಇವ್ರಿಗೆ ಅಕ್ಸೆಪ್ಟ್ ಮಾಡು. ಅಯ್ಯೋ ಹೇಳ್ರು, ವ್ಲಾಗ್ ಮಾಡ್ತಿದ್ದೀನಿ ತಾನೆ. ಇವಾಗ ನೀನು ಹೇಳಿ ಕಳ್ಸೋದು.
ಗೈಸ್ ಅಲ್ಲೇ ಕುತ್ಕೊಂಡು ತಿನ್ನೋ ಬದಲು ಕಾರಲ್ಲಿ ಹಾಡು ಕೇಳ್ಕೊಂಡು ಕುತ್ಕೊಂಡು ತಿನ್ನೋಣ ಅಂತ ಇಲ್ಲಿಗೆ ಬಂದ್ವಿ. ನಾನು ಚಾಕ್ಲೇಟ್ ರಫಲ್ ಕೇಕ್ ತೊಗೊಂಡಿದ್ದೀನಿ ಮಿಲಾನೋಯಿಂದ. ನೀನೇನು ತೊಗೊಂಡಿದ್ದ? ಲೋಟಸ್ ಬಿಸ್ಕಾಫ್ ತೊಗೊಂಡಿದ್ದಾಳೆ. ಅದೇ ಇನ್ನೊಂದು ಕೇಳಿಸ್ಕೊಡಿ, ತುಂಬ ದಿವಸ ಆಯ್ತಲ್ಲ ನಾವೆಲ್ಲ ಮೀಟ್ ಆಗಿ. ಇವಾಗ ತುಂಬ ದಿವಸ ಆದಮೇಲೆ ನಾನು ಮೀಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಕನ್ನಡದಲ್ಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಇಂಗ್ಲೀಷಲ್ಲಿ ಮಾಡ್ತಿದ್ದೆ, ಬಟ್ ಅದೇ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆಲ್ಲ ಏನು ಅನ್ಸುತ್ತೆ? ಇಟ್ಸ್ ನೈಸ್, ಒಳ್ಳೇದಾಯ್ತು. ನಂದು ಕನ್ನಡ ಚೆನ್ನಾಗಿ ಏನು ಇವಳು ಇಂಗ್ಲೀಷ್ ಕೊಟ್ಟವಳು. ಹಂಗಲ್ಲ, ನಿಂಗೆ ಗೊತ್ತು ನನ್ನ ಬಗ್ಗೆ. ಇವಾಗೆಲ್ಲ ಅನ್ಕೊಂತಿರ್ತೇವೆ ಇವನು ಇಂಗ್ಲೀಷಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ ಜಾಸ್ತಿ. ಇಟ್ಸ್ ನೈಸ್, ಇಲ್ಲ ತುಂಬಾ ಚೆನ್ನಾಗಿದೆ. ಆಯ್ತು, ಬಿಕಾಸ್ ಮುಂಚೆ ಎಲ್ಲ ವಾಟ್ ಇಸ್ ದಟ್, ಮುಂಚೆ ಎಲ್ಲ ಎಲ್ಲರೂ ಇಂಗ್ಲಿಷ್ ಮಾಡ್ತಾ ಇದ್ವಿ. ವಿ ಆರ್ ಆಲ್ ಶಿಫ್ಟಿಂಗ್ ಟು ಕನ್ನಡ ಕನ್ನಡದಲ್ಲಿ ಹೇಳಿ. ಅಯ್ಯೋ, ಎಲ್ಲರೂ ಕನ್ನಡಕ್ಕೆ ಶಿಫ್ಟ್ ಆಗ್ತಾ ಇದೀವಿ. ಎಲ್ಲರೂ ಕನ್ನಡನ ಬೆಳ್ಸೋಣ ಉಳ್ಸೋಣ, ದಟ್ಸ್ ಆಲ್. ಅಷ್ಟೇ. ಶಿವಾನಿ, ನಿನ್ಗೇನು ಅನ್ಸುತ್ತೆ? ಇದಕ್ಕೆ ನಾನು ಇಂಗ್ಲಿಷಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಎಲ್ಲಾರು ನಾನ್ ಕನ್ನಡದವನಾದ್ರು ಇವಳು ಗೌಡವೇನ ನೀನು ವೇಸ್ಟ್. ಇವಳು ಗೌಡವಾದ್ರು, ಇವಳು ಎಲ್ಲ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮಾತಾಡಿ ಮಾಡ್ತಾ ಇದೆಯಾ, ಹಿಂಗೆ ಕಂಟಿನ್ಯೂ ಮಾಡು. ಎಲ್ಲಾರು ನನ್ನ ವ್ಲಾಗ್ಸ್ ಅಲ್ಲಿ ತುಂಬಾ ಹಿಂಗೆ ಮಾಡು. ನನ್ ಕಾಮಿಡಿ ಪೀಸ್ ಅಂತ ನಂಗೆ ಸ್ಪೂನ್ ಬೇಕು, ನಂಗೆ ತಿನ್ನಕ್ಕೆ. ಇನ್ನ ಚೆನ್ನಾಗಿ ಮಾಡಿ. ಸೊ ಅದೇ ಇವಾಗ ಕೇಕ್ ತಿನ್ಕೊಂಡು ಟೇಸ್ಟ್ ರಿವ್ಯೂ ಕೊಡ್ತೀನಿ ತಾಳು. ವೇಟ್, ಎಲ್ಲರೂ ಮಿಲಾನೋಗ್ ಬಂದ್ರೆ ಇದನ್ನ ಟೇಸ್ಟ್ ಮಾಡ್ಬೇಕಾ ಬಾರ್ದಾ ಅಂತ ನಾನು ಹೇಳ್ತೀನಿ. ಟೇಸ್ಟ್ ಮಾಡ್ಬೇಕಾ ಮಾಡಬಾರ್ದಲ್ಲ? ಓಕೆ, ಮಾಡಬಾರ್ದಾ? ಟೇಸ್ಟ್ ಮಾಡ್ಬೇಕಾ ಬಾರ್ದಾ? ಟೇಸ್ಟ್ ಮಾಡ್ಬೇಕಾ ಬಾರ್ದಾ? ಅವಳು ಹೇಳ್ತಾಳೆ ಇವಾಗ. ಬಾಡ್ಬೇಕಂದ್ರೆ ಬಾಡ್ರಿ, ಇಲ್ಲ ಅಂದ್ರೆ ಬೋಡ್ಸ್ಕೊಂಡು ಹೋಗ್ರಿ ಅಷ್ಟೇ. ಹಂಗಂತ ಅಲ್ಲ, ಸಾರಿ. ತಿನ್ಬೇಕಾ ತಿನ್ಬಾರ್ದಾ? ಓಕೆನಾ? ಹ್ಯಾಪಿ ತಿನ್ನು ತಾಳು. ಅವಳು ಇವಾಗ ತಿನ್ನ ತನಕ ನಾನು ವೇಟ್ ಮಾಡೋದು. ನೀವೆಲ್ಲ ಕಾಯ್ಬೇಕು. ತಿನ್ನೆ. ಅವಳು ಇದನ್ನ ಫೀಲ್ ಮಾಡ್ಕೊಂಡು, ಇನ್ನ ಹೊಟ್ಟೆಗೆ ಫೀಲ್ ಮಾಡ್ಕೊಂಡು ತಿಂದು. ಚೆನ್ನಾಗಿದೆಯಾ ಗೈಸ್? ಅವಳ ಮಾತು ನಂಬೇಡಿ. ನಾನು ಅವಳ ವ್ಲಾಗ್ಸ್ ನೋಡಿದ್ದೀನಿ. ಸುಮ್ಮನಿದ್ರೆ ಸರಿ. ಅಲ್ಲಿ ಊಟ ಚೆನ್ನಾಗಿದ್ರು ಇಲ್ಲ ಅಂದ್ರು ಬಿಕಾಸ್ ನನಗೆ ಅದು ಇಷ್ಟ ಇರುತ್ತೆ ಎಲ್ಲ. ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಏನಂದ್ರೆ ಲೋಟಸ್ ಬಿಸ್ಕಾಫ್. ಲೋಟಸ್ ಬಿಸ್ಕಾಫ್ ಚೆನ್ನಾಗಿದೆ. ನಾನು ಡಯಟ್ ಅಲ್ಲಿ ಇದ್ದೀನಿ. ನಾನು ಈ ಚಾಕ್ಲೇಟ್ ಕೇಕಿಗೆ ನಿಯತ್ತಾಗಿರ್ತೀನಿ. 1 ಗರ್ಲ್ 1 ಚಾಕ್ಲೇಟ್ ಕೇಕ್. ಬರೀ ಸುಳ್ಳು, ಯಾರು ನಂಬೇಡಿ. ಏನು ಏನಿಲ್ಲ. 1 ಚಾಕ್ಲೇಟ್ ಕೇಕ್ 1 ಗರ್ಲ್, ಅಷ್ಟೇ ಲೈಫು. ಆಮೇಲೆ ಸಿಗೋಣ, ಬಾಯ್. ನನ್ನ ಫ್ರೆಂಡ್ ಸಾಂಗು ಕೇಳಿಸಿದ್ದೀನಿ. ಹೆಂಗಿದೆ? ಇಟ್ಸ್ ನೈಸ್, ಚೆನ್ನಾಗಿದೆ. ಚೆನ್ನಾಗಿದೆ. ಆಕ್ಟಿಂಗ್ ಹೆಂಗಿದೆ ಒಂದು? ಚೆನ್ನಾಗಿದೆ. ಹೆಂಗಿದೆ ಶಿವಾನಿ? ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸ್ಟೋರಿ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಲೈಕ್ ಅವ್ನ್ ಕರೆದು ಹೇಳ್ತಾನೆ ನಾನು. ನಿಂಗೆ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು, ಚೆನ್ನಾಗಿ ಮಾಡಿ. ಸಾಂಗ್ ಮಾತ್ರ ಸಕ್ಕ. ನಾನೊಂದು ಎಲ್ಲರಿಗೂ ಕೇಳಿಸ್ತಾನೆ ಇದ್ದೀನಿ. ಒಳ್ಳೆ ಹುಡುಗ, ಹಿಂಗೆ ಸಪೋರ್ಟ್ ಮಾಡ್ತಾ ಇರು. ಇವ್ರಿಗೆ ಅದೇ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಲೇಬೇಕು. ಆಫ್ ಕೋರ್ಸ್, ಅದೇ ಇವಾಗ ಇರೋ ಡ್ಯೂಟಿ. ಅದೇ ಚೆನ್ನಾಗಿದೆ, ಅದಕ್ಕೆ ನಮ್ಮವ್ರನ್ನ ನಾವೇ ಬೆಳೆಸಬೇಕು. ದಟ್ ಇಸ್ ದ ಹೋಲ್ ಪಾಯಿಂಟ್. ಹೌದು, ನಮ್ಮವ್ರನ್ನ ನಾವೇ ಬೆಳೆಸಬೇಕು. ಗೈಸ್, ಫೈನಲಿ ಆಚೆ ಎಲ್ಲ ಹೋಗಿ ಜಸ್ಟ್ ಇವಾಗ ಮುಗಿಸ್ಕೊಂಡು ಮನೆಗೆ ಬಂದು ಅದೇ ಊಟ ತಿಂದೆ. ಅದೇ ಯೋಚನೆ ಮಾಡ್ತಾಯಿದ್ದೆ, ವ್ಲಾಗಿಂಗ್ ಲೈಫು ಆ್ಯಕ್ಚುಲಿ ತುಂಬ ಕಷ್ಟ. ಎಷ್ಟೊಂದು ಜನ ವ್ಲಾಗರ್ಸ್ ಇದ್ರಲ್ಲ, ಅದು ಕೆಲವರು ಕೆಲಸ ಮಾಡ್ಕೊಂಡು ಬೇರೆ ವ್ಲಾಗಿಂಗ್ ಮಾಡ್ತಿರಲ್ಲ, ಯಪ್ಪ ನಿಜ ಹ್ಯಾಟ್ಸ್ ಆಫ್. ಭಾಳ ಕಷ್ಟ. ನನಗದೇ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು. ನಿಜ ಹೇಳ್ಬೇಕಾದ್ರೆ 15 ದಿವಸ ಆಗಿದೆ. ಆಲ್ಮೋಸ್ಟ್ 15-16 ದಿವಸ ಆಗಿದೆ. 15 ದಿವಸದಲ್ಲಿ ನಾನು ಮ್ಯಾಕ್ಸಿಮಮ್ ಮಲಗಿರೋದಂದರೆ 5 ಅವರ್. ನಿಜ ಸುಳ್ಳು ಹೇಳ್ತಿಲ್ಲ, ಮ್ಯಾಕ್ಸಿಮಮ್ ಮಲಗಿರೋದಂದರೆ 5 ಅವರು. ಅದರಲ್ಲಿ ಪಂಜಾಬಿಗೆ ಬೇರೆ ಟ್ರಾವೆಲ್ ಮಾಡಿದ್ದೆ, ಅದಕ್ಕೆ ಅರ್ಧ ಇನ್ನೂ ಸ್ವಲ್ಪ ತುಂಬ ಸ್ಟ್ರೆಸ್ ಆಯಿತು. ಮಲಗಿರೋದಂದರೆ 5 ಅವರು. ಅದನ್ನು ಬಿಟ್ಟರೆ ಇನ್ನೂ ಕೆಲವು ನೈಟ್ಸು ಒಂದು 3 ಅವರ್ಸ್ ಮಲಗಿದ್ದೀನಿ ಅಷ್ಟೇ. ಬಿಟ್ಟರೆ ನಿದ್ದೆನೇ ಆಗಿಲ್ಲ. ನಿನ್ನೆ ಇವತ್ತೇ ನಿದ್ದೆ ಅಂತ ಕರೆಕ್ಟಾಗಿ ಮಾಡಿದ್ದು, ಕಣ್ಣು ತುಂಬ ನಿದ್ದೆ ಅಂತ ಮಾಡಿದ್ದು ನಿನ್ನೆ ಇವತ್ತೇ ಮಾಡಿದ್ದು. ಸೊ ಈ ವ್ಲಾಗು ಅಷ್ಟೇ. ಇವಾಗ ನೀವು ನೋಡ್ತಾ ಇದ್ದೀರಾ ಅಂದರೆ 1 ಡೇ ಬ್ಯಾಕ್ ಮಾಡಿರೋದು ಈ ವ್ಲಾಗು. ಸೊ ಅದೇ ಇವಾಗ ಕೂತ್ಕೊಂಡು ಈ ಲಾಸ್ಟ್ ಕ್ಲಿಪ್ ತೆಗೆದು ಎಡಿಟ್ ಮಾಡಿ ರೆಂಡರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಮಲಗೋಷ್ಟೊತ್ತಿಗೆ ಆಗುತ್ತೆ ಟೈಮು. ಬೇಜಾನ್ ಟೈಮ್ ಆಗುತ್ತೆ. ಬಟ್ ಹೆಂಗೋ ಇವತ್ತು ಒಳ್ಳೆ ನಿದ್ದೆ ಮಾಡ್ತೀನಿ. ಅದೇ ಎಲ್ಲ ಯಾರ್ಯಾರು ವ್ಲಾಗಿಂಗ್ ಮಾಡ್ತಿರಲ್ಲ, ನಿಜ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡ್ತಿದ್ದೀರ.
ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀರಲ್ಲ ಅದಕ್ಕೆ ಹ್ಯೂಜ್ ರೆಸ್ಪೆಕ್ಟ್. ನಿಜ ಇಷ್ಟು ದಿವಸ ನಂಗೆ ಗೊತ್ತಾಗ್ತಿರಲಿಲ್ಲ ಕಷ್ಟ, ಇವಾಗ ನಾನು ಮಾಡ್ತಿರೋದಕ್ಕೆ ನನಗೆ ಕಷ್ಟ ಗೊತ್ತಾಗ್ತಿದೆ. ಸೊ ಸೂಪರ್, ನೀವೆಲ್ಲ ಹಿಂಗೆ ಮಾಡ್ತಾಯಿರಿ. ಇದನ್ನ ಹೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವ್ಲಾಗು ಡೆಫಿನೆಟ್ಲಿ ಗೋಯಿಂಗ್ ಔಟ್ ಆನ್ ಅ ಡೇಟ್ ವಿತ್ ಮಾಮ್, ಅದೇ ವ್ಲಾಗು. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ಆಗಬೇಕು. ಮಾಡೋ ಜವಾಬ್ದಾರಿ ನಿಮ್ಮದು. ಲವ್ ಯು ಆಲ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.